ಕೇಳಿದ್ರು ಇಲ್ಲ ಅಂತ ಮಾತ್ರ ಅನ್ನಲ್ವಂತೆ. ಹೌದಾ? ಯಾರ್ ಕೇಳಿದ್ರು? ನಾನ್ ಕೇಳಿದ್ರು ಏನ್ ಬೇಕು? ಖಂಡಿತ ಕೊಡ್ತೀರಾ ತಾನೆ? ಖಂಡಿತ ಕೊಡ್ತೀನಿ, ಕೇಳು. ಹಾಗಾದ್ರೆ ಎದ್ದೇಳಿ. ಎದ್ದೇಳಿ. ಎಲ್ಲಿಗೆ? ಅಯ್ಯೋ, ನಿಮ್ಮನ್ನ ದೇವಸ್ಥಾನ ಕರ್ಕೊಂಡ್ ಬರ್ತೀನಿ ಅಂತ ದೇವ್ರ ಹತ್ರ ಬೇಡ್ಕೊಂಡಿದ್ದೆ. ನನ್ ಮಾತು ಕೇಳು. ಎದ್ದೇಳಿ ಅಂದ್ರೆ ನಿಮಗ್ ಬೇಗ ಮದ್ವೆ ಆಗ್ಬೇಕು ತಾನೆ? ಹಾಗಾದ್ರೆ ನನ್ ಜೊತೆ ಬನ್ನಿ. ಹೌದು, ಆ ಅಣ್ಣ ಯಾರು? ಸೂರ್ಯ? ಸ್ವಲ್ಪ ಸಾರಾಕು. ಸಾಕು. ಸೂರ್ಯ, ಸುಬ್ಬಲಕ್ಷ್ಮಿ ಯಾರು? ಮೆತ್ತಿಗೆ 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 ನೀರು. ಸುಬ್ಬಲಕ್ಷ್ಮಿನ? ಯಾರು ಅದು? ಯಾರದು? ಏನೋ ವಿಷಯ ನನ್ ಕಿವಿಯಲ್ಲಿ ಬಿತ್ತು, ಅದಕ್ಕೆ ಕೇಳ್ದೆ. ಏನು ವಿಷಯ ಕೇಳ್ಪಟ್ಟೆ? ಅದು ಆ ಸುಬ್ಬಲಕ್ಷ್ಮಿನಾ? ಯಾರು ಅದು? ಅದೇ ಅಣ್ಣ, ನಮ್ ಗೋಪಾಲ್ ಕೃಷ್ಣ ಅಲ್ವಾ, ಅವ್ರ ಅಜ್ಜಿ. ಏ ಸೂರ್ಯ, ನೀನು ವಯಸ್ಸು ದಾಟದ ಮೇಲೆ ಕಣೋ ನಾನು ಈ ವಯಸ್ಸಿಗೆ ಬಂದಿರೋದು. ಸುಬ್ಬಲಕ್ಷ್ಮಿ ಯಾರು ಅದು? ಹುಡುಗಿ ನೋಡೋಕೆ ಚೆನ್ನಾಗಿರ್ತಾಳಂತೆ. ತುಂಬಾ ಚೆನ್ನಾಗಿ ಆಡ್ತಾಳೆ. ಹುಡುಗಿಗೆ ಸೂರ್ಯ ಅಂದ್ರೆ ಪ್ರಾಣ. ಸೂರ್ಯ, ನಿನ್ ಹುಡುಗಿ ಹಿಡಿಸಿದಾಳೇನೋ? ನೀವು ಸುಮ್ನೆ ಊಟ ಮಾಡಿ. ಅದ್ಗೇನು ಹೇಳ್ತಾರಂದ್ರೆ ನೀವು ಅವ್ರ ಜೊತೆಗೆ ನೀನ್ ಇಷ್ಟಪಟ್ಟಿದ್ಯೋ ಇಲ್ವೋ ಹೇಳು. ನೋಡಿ ನೋಡಿ, ಮುಖ ನೋಡಿದ್ರೆ ಗೊತ್ತಾಗಲ್ವಾ? ಮುಖ ನೋಡಿದ್ರೆ ಎಲ್ಲ ಗೊತ್ತಾಗ್ಬಿಡುತ್ತೆ. ನೀವು ತಂದೆ. ಸೂರ್ಯ ಸೂರ್ಯ, ಊಟ ಮಾಡ. ಆಗ್ಲೇ ಊಟ ಬಿಟ್ಟು ಹೋಗ್ತಾ ಇದ್ದಾರೆ ನೋಡು. ಹುಡುಗಿ ತಂದೆ ಡಿಸಿ ಆಫೀಸ್ ನಲ್ಲಿ ಕೆಲಸ ಮಾಡ್ತಿದ್ದಾರಂತೆ. ಬ್ರಾಹ್ಮಣರ ಮನೆ ಹುಡುಗಿ. ಯಾವ ಜಾತಿ ಆದ್ರೇನು, ನಮ್ ಸೂರ್ಯನ್ಗೆ ಹುಡುಗಿ ಇಡ್ಸಿದಾಳೆ ಅಂದ್ಮೇಲೆ ಮಿಕ್ಕಿದ್ ನಾನ್ ನೋಡ್ಕೋತೀನಿ. ಅಪ್ಪ ಇದ್ದಾರಾ? ಬನ್ನಿ ಬನ್ನಿ. ಶಾಸ್ತ್ರಿಗಳೇ, ಅಣ್ಣ ಗೊತ್ತು. ಮದುವೆ ವಿಷಯ ಮಾತಾಡೋಕ್ ಬಂದ್ವಿ. ಉಂಗುರ ಕೊಟ್ಟು ಮಾತಾಡೋದು ನಮ್ ಸಂಪ್ರದಾಯ. ನಿಮ್ ಸಂಪ್ರದಾಯ ಏನು ಅಂತ ಗೊತ್ತಿಲ್ಲ.
ನೋಡಿ, ನಿಮ್ಮ ಸಂಪ್ರದಾಯದ ಪ್ರಕಾರವೇ ನಾವು ಮದುವೆ ಮಾಡ್ತೀವಿ. ನೀವೊಂದು ಒಳ್ಳೆ ಮುಹೂರ್ತ ನೋಡಿ ನಿಮ್ ಹುಡುಗಿನ ಕರ್ಕೊಂಬಂದ್ರೆ ಸಾಕು. ಹುಡುಗ ಯಾರು? ಸೂರ್ಯ. ನನ್ನ ಸ್ವಂತ ತಮ್ಮ ಅನ್ಕೊಳ್ಳಿ. ಹುಡುಗಿ ಯಾರು? ಅಲ್ಲ ಶಾಸ್ತ್ರಿಗಳೇ, ಅರಿಶಿನ ಕುಂಕುಮ ಜೊತೆ ಮನೆ ಬಾಗಿಲಿಗೆ ಬಂದ್ವಿ. ಹುಡುಗಿ ಯಾರು ಅಂತ ಕೇಳ್ಬೋದಾ? ಲಕ್ಷ್ಮಿ. ಲಕ್ಷ್ಮಿ ನಿಂತ್ಕೊಳ್ಳಿ. ಸೂರ್ಯನ್ ಕಂಡ್ರೆ ನಿನಗೆ ಇಷ್ಟನಾ? ಇಷ್ಟ. ಅವನನ್ನ ಮದುವೆ ಮಾಡ್ಕೋತೀಯ? ಹ್ಮ್. ಮದುವೆ ಯಾವಾಗ ಇಟ್ಕೊಳ್ಳೋಣ? ನಾನು ಸತ್ತ ಮೇಲೆ. ಯಾಕೆ? ನಮ್ ಸೂರ್ಯನ್ಗೆ ಏನ್ ಕಮ್ಮಿ? ಸೂರ್ಯ? ಸೂರ್ಯ ಯಾರು? ಅವ್ರ ಅಮ್ಮ ಯಾರು? ಅವ್ರ ಅಪ್ಪ ಯಾರು? ಅವ್ನು ಯಾವ ಜಾತಿ? ಜಾತಿ? ಶಾಸ್ತ್ರಿಗಳೇ, ನಿಮ್ ತರ ಸೂರ್ಯನ ಎದೆ ಮೇಲೆ ದಾರ ಇಲ್ದೇ ಇರ್ಬೋದು, ಆದ್ರೆ ಅದ್ರೊಳಗೆ ತುಂಬಾ ಒಳ್ಳೆತನ ಇದೆ. ಅದಕ್ಕಿಂತ ಇನ್ನೇನ್ ಬೇಕು ನಿಮ್ಗೆ? ಯೋಗ್ಯತೆ ಬೇಕು. ಯೋಗ್ಯತೆ? ಏನಯ್ಯ ಅದು? ಯೋಗ್ಯತೆ ಇರೋ ನೀನು ಏನ್ ಮಾಡ್ತಿದ್ಯಾ? ಒಂದು ಆಫೀಸಲ್ಲಿ ನೀನೊಬ್ಬ ಗುಮಾಸ್ತ. ಯಾರಾದ್ರೂ ನಿನ್ ಮುಂದೆ ಹೊಟ್ಟೆ ಹಸಿತ ಬಂದ್ ನಿಂತ್ರೆ ಅವ್ರಿಗೆ ₹1 ಕೊಡೋ ಯೋಗ್ಯತೆ ಅಲ್ಲ ನಿನ್ಗೆ? ಅದೇ ನಮ್ ಸೂರ್ಯನ್ ಮುಂದೆ ಬಂದ್ ನಿಂತ್ಕೊಳ್ಳಿ, ತನ್ನ ಹತ್ರ ಇರೋದನ್ನೆಲ್ಲ ಬಿಸಾಕ್ಬಿಡ್ತಾನೆ. ಏಯ್, ಇಷ್ಟ ಮಾತ್ರ ಹೇಳ್ತೀನಿ, ಸೂರ್ಯನಂತ ಗಂಡು ನಿನ್ನ ಮಗಳಿಗೆ ಈ ಜನ್ಮದಲ್ಲಿ ಸಿಗೋದಿಲ್ಲ. ಬೇಡ, ಅಂಥವ್ ನೀ ಮನೆಗ್ ಬರೋದೇ ಬೇಡ. ಒಳ್ಳೆ ಮಾತಲ್ಲಿ ಹೇಳಿದ್ರೆ ಅರ್ಥ ಮಾಡ್ಕೋಬೇಕು. ಇವಳು ಸೂರ್ಯನ ಇಷ್ಟಪಡ್ತಾಳೆ. ನೀವು ಮದುವೆ ಮಾಡಿದ್ರೆ ಸಂತೋಷವಾಗಿ ಬದುಕ್ತಾರೆ. ನೋಡಿ, ನಮ್ ಸೂರ್ಯ ಚಿನ್ನದಂತ ಹುಡುಗ. ಚಿನ್ನದ ಬೆಲೆ ಗೊತ್ತಿರೋದು ಅದನ್ನ ಹಾಕೊಳ್ಳೋರ್ಗಲ್ಲ, ಅಕ್ಕ ಸಾಲೆಗನಿಗೆ. ನಾನು ಅಕ್ಕ ಸಾಲೆಗ ಮಾತ್ರ ಅಲ್ಲ, ಅವಳ ಅಪ್ಪ ಕೂಡ. ಅವಳನ್ನು ಕೊಂದು ತಿಥಿ ಮಾಡ್ತೀನಿ ಹೊರತು ಅಂತ ಅಯೋಗ್ಯನಿಗೆ ನಾನು ಕೊಡೋದಿಲ್ಲ. ದಯವಿಟ್ಟು ಬೇಡ, ಅವ್ರನ್ನ ಬಿಟ್ಬಿಡಿ. ಅವ್ರ ನನ್ ಪಾಲಿಗೆ ತಂದೆ ಮಾತ್ರ ಅಲ್ಲ, ನನ್ ತಾಯಿ, ಗುರು, ದೇವ್ರು ಎಲ್ಲ. ನಿಮಗ್ ಕೈ ಮುಗಿದ್ ಕೇಳ್ಕೊತೀನಿ, ದಯವಿಟ್ಟು ಇಲ್ಲಿಂದ ಹೊರಟೋಗಿ. ಪ್ರೀತಿನ ಸಾಯಿಸೋರು, ಪ್ರೀತಿಗೆ ಬೆಲೆ ಗೊತ್ತಿಲ್ದಿರೋರು ಮನುಷ್ಯ ಅನಿಸ್ಕೊಳ್ಳೋದಿಲ್ಲ. ಇನ್ನು ಅಪ್ಪ ಆಗೋಕ್ ಯಾಕೆ ಸಾಧ್ಯ? ಬಾಗೌರಿ. ಮಾತ್ ಸಾಕು, ಬಿಸಿಲು ಹೋಗೋಕ್ ಮುಂಚೆ ಕೆಲ್ಸ ಆಗ್ಬೇಕು. ಬೇಗ ಬೇಗ ಮಾಡಿ. ಏನ್ ಹೆಣ್ ಕೇಳಕ್ ಹೋಗಿದ್ರಂತೆ? ತಾಂಬೂಲ ತಟ್ಟೆ, ಉಂಗ್ರ ಇದೆಲ್ಲ ತಗೊಂಡೋಗಿರ್ಬೇಕಲ್ಲ. ನಿಮ್ಮನ್ ಯಾರಲ್ಲಿಗೆ ಹೋಗಿ ಕೇಳಿದ್ದು? ಅದು ಸೂರ್ಯ. ನಾವು ಸೂರ್ಯ, ಏನೋ ನಿಮ್ ಅತ್ತಿಗೆನ ತುಂಬಾ ದಬಾಯಿಸ್ತಿದ್ಯಾ? ಮತ್ತಿನ್ನೇನಣ್ಣ, ನೀವ್ ದಾರಿಲಿ ಹೋಗ್ತಾ ಇದ್ರೆ ಕೈ ಕಟ್ಕೊಂಡ್ ಪಕ್ಕದಲ್ಲಿ ನಿಂತ್ಕೊಳ್ಳೋರ್ ಮುಂದೆ ನೀವ್ ಕೈ ಕಟ್ಕೊಂಡ್ ನಿಂತ್ಕೊಳಕ್ ಹೋಗಿದ್ರಾ? ನಾನು ಹೋಗದೆ ಇದ್ದಿದ್ರೆ ನಿನ್ ಮದುವೆ ಆಗ್ತಿತ್ತೋ ಏನೋ. ನೀವ್ಯಾಕಣ ಹಾಗೆಲ್ಲ ಮಾತಾಡ್ತೀರಾ? ಏನ್ ಊರ್ಗೂ ಒಬ್ಳೆ ಪದ್ಮಾವತಿನ? ಇವಳು ಇಲ್ದೆ ನಾನ್ ಬಾಳಕ್ಕೆ ಆಗಲ್ವಾ? ಹಾಗಲ್ಲ ಕಣೋ, ಪ್ರತಿ ಒಂದು ಗಂಡಿಗೂ ಆ ದೇವರು ಒಂದು ಹೆಣ್ಣನ್ನ ಸೃಷ್ಟಿ ಮಾಡಿರ್ತಾನೆ. ನಿನ್ನನ್ನೇ ಇಷ್ಟಪಡುವಂತ ಹುಡುಗಿನ ಹುಡುಕಿ ಮದುವೆ ಮಾಡೋ ಜವಾಬ್ದಾರಿ ನಂದು. ಏನಂತೆ ಗೌರಿ? ಅಯ್ಯೋ ಬಿಡಿ, ನಮ್ ಸೂರ್ಯನ್ನ ಗಂಡನಾಗಿ ಪಡಿಬೇಕಾದ್ರೆ ಪುಣ್ಯ ಮಾಡಿರ್ಬೇಕು. ಅವಳಿಗೂ ಅದೃಷ್ಟ ಇಲ್ಲ. ಹಾಗಲ್ಲ ಅದ್ಕೆ, ಸುಬ್ಬಲಕ್ಷ್ಮಿ ಇಲ್ದೇ ಇದ್ರು ನಾನ್ ಬಾಳ್ತೀನಂತ ಹೇಳದ್ನೆ ಹೊರತು ಇನ್ನೊಂದ್ ಮದುವೆ ಮಾಡ್ಕೊಂಡು ನಾನ್ ಪ್ರೀತಿನ ಹಂಚ್ಕೋತೀನಿ ಅಂತಲ್ಲ. ಅದಲ್ಲ ಸೂರ್ಯ, ಈ ಊರ್ನವರೆಲ್ಲರಿಗೂ ಸುಖ ಬಯಸೋ ಈ ಅಣ್ಣ ಈ ತಮ್ಮನ್ ಸುಖಕ್ಕಾಗಿ ಎಷ್ಟು ಮಾಡಿಲ್ಲ ಅಂದ್ರೆ ಹೇಗೆ? ಅದ್ಕೆ ಬಲವಂತವಾಗಿ ಮುಹೂರ್ತನ ಪೇಪರ್ ಮೇಲೆ ಬರಿಬಹುದು, ಆದ್ರೆ ಇಲ್ಲಿ ಬರೆಯೋದಕ್ಕಾಗಲ್ಲ. ನನ್ಗೆ ಅಂತ ನೀವಿಬ್ರಿದಿರಲ್ಲ, ಅಷ್ಟು ಸಾಕು ನನ್ಗೆ.
ಅಪ್ಪ ಮದ್ವೆ ನಿಶ್ಚಯ ಮಾಡಿದ್ದಾರೆ. ಅವ್ರನ್ನ ಎದುರಿಸಿ ನಂಗೆ ಮಾತಾಡಕ್ ಆಗಲ್ಲ. ಬರೋ ಬುಧವಾರನೇ ನನ್ ಮದ್ವೆ. ಯಾಕೆ ನನ್ನ ಹತ್ರ ಮಾತಾಡಕ್ ಇಷ್ಟ ಅಲ್ವಾ? ನಾನ್ ಯಾರಿನ್ ಮದ್ವೆ ಆಗ್ತೀನಿ ಅಂತಾನು ಕೇಳಲ್ವಾ? ಯಾರನ್ನ? ಡಿಸಿನ. ಹೋಗು, ಹೋಗ್ ಮಾಡ್ಕೋ. ಯಾರು ಬೇಡ ಅಂದ್ರು? ಇನ್ನು ಯಾಕೆಲ್ಲ ನಿಂತಿದ್ಯಾ? ಹೋಗು, ಹೋಗ್ ಮಾಡ್ಕೋ. ನಿಮ್ಗೆಲ್ಲ ಏನ್ ಬೇಕು? 4 ಅಕ್ಷರ ಇಂಗ್ಲಿಷ್ ನಲ್ಲಿ ಮಾತಾಡ್ಬೇಕು, ತೆಳಿಗೆ ಬೆಳಗ್ಗೆ ಇರ್ಬೇಕು, ಅಷ್ಟೇ ತಾನೆ? ನಾನಾ ನೀನ್ ನಿನ್ನಿಂದ ಸುತ್ತಿದ್ದು? ನಾನಾ ನೀನ್ ಇಡ್ಸಿದ್ಯಾ ಅಂತ ಹೇಳಿದ್ದು? ನಾನಾ ನೀನ್ ತೊಂಡ್ ಮೇಲೆ ತಲೆ ಹಿಡ್ಕೊಂಡೆತ್ತಿದ್ದು? ಹೋಗೆ. ನನ್ ಮಾತ್ ಸ್ವಲ್ಪ ಮಾತಾಡ್ಬೇಡ, ಅಳ್ಬೇಡ. ಹೋಗು, ಹೋಗು, ಅವನ್ನೇ ಮದುವೆ ಮಾಡ್ಕೊಂಡು ಸಂತೋಷವಾಗಿರು. ಹೋಗೆ. ಅಮರ್ನಾಥ್ ಅಲಿಯಾಸ್ ಅಣ್ಣ. ಸೂರ್ಯ, ನಿಮ್ ಮೇಲ್ ಒಟ್ಟು 64 ಕೇಸುಗಳಿವೆ. ಇಲ್ಲಿ ನಿಮ್ಮದೇ ಆದ ಸಪರೇಟ್ ಕೋರ್ಟ್, ನಿಮ್ಮದೇ ಆದ ಸಪರೇಟ್ ಪೊಲೀಸ್, ನಿಮ್ಮದೇ ಆದ ಸಪರೇಟ್ ಆಡಳಿತ ಅಲ್ವಾ? ಸಹಾಯನ ಎದುರು ನೋಡ್ಕೊಂಡು ಬೇಕಾದಷ್ಟು ಜನ ಬರ್ತಾರೆ. ನಮ್ ಕೈಲಾಗಿದ್ದ ಸಹಾಯ ಮಾಡೋದು ನಮ್ ಧರ್ಮ. ನೀವು ಹೇಳ್ ಕಳ್ಸಿದ್ರೆ ಯಾರೇ ಆದ್ರೂ ನಿಮ್ ಮುಂದೆ ಬಂದು ನಿಲ್ಬೇಕು, ಇಲ್ಲಾಂದ್ರೆ ಅವ್ರನ್ನ ಬಡಿಯೋದು. ನೀವು ನೋಡಿ ಹೇಳಿದ್ದೆ ತೀರ್ಪು. ಕೋರ್ಟ್ ಏನೇ ಹೇಳಿದ್ರು ನಿಮ್ಮದೇ ಆದ ಕಾನೂನು. ಜಮೀನ್ ಸಮಸ್ಯೆ, ಗಂಡ ಹೆಂಡತಿರ್ ಜಗಳ, ಅಣ್ಣ ತಮ್ಮಂದ್ರು ಹೊಡೆದಾಟ, ಈ ಕೇಸುಗಳಿಗೆಲ್ಲ ನೀವೇ ಜಡ್ಜು. ನಿಮ್ ಮನೆನೇ ಒಂದು ಕೋರ್ಟು. ಸಹಾಯನ ಎದುರು ನೋಡ್ತಾ ಜನ ಬರ್ತಾರೆ. ನಮ್ ಕೈಲಾಗಿದ್ದ ಸಹಾಯ ಮಾಡೋದು ನಮ್ ಧರ್ಮ. ಸಹಾಯ ಮಾಡಕ್ಕೆ ಕೋರ್ಟ್ ಇದೆ, ಸರ್ಕಾರನೂ ಇದೆ. ನಿಮ್ಮ ಹತ್ರ ಆಗಲ್ಲ ಅಂತ ತಾನೆ ಜನ ನಮ್ಮ ಹತ್ರ ಬರೋದು. ಅವ್ರು ಅದಕ್ಕೋಸ್ಕರ ಬರ್ತಾರಾ, ಇಲ್ಲ ನಿಮ್ ಮೇಲಿರೋ ಭಯಕ್ಕೋಸ್ಕರನ? ಜನ ನಮ್ಮ ಹತ್ರ ಬರೋದು ನಿಮ್ಗಿಷ್ಟ ಇಲ್ಲ ಅಲ್ಲ? ಇಷ್ಟ ಇದೆಯೋ ಇಲ್ವೋ ಅನ್ನೋದ್ರ ಬಗ್ಗೆ ನಾನು ಕೇಳ್ತಾ ಇಲ್ಲ. ಯಾವುದು ಸರಿ ಯಾವುದು ತಪ್ಪು ಅನ್ನೋದ್ರ ಬಗ್ಗೆ ಕೇಳ್ತಾ ಇದ್ದೀನಿ. ಡಿಸಿ ಸರ್, ನೀವು ಬಡತನ ನೋಡಿದ್ದೀರಾ? ಹೊಟ್ಟೆ ಗಿಟ್ಟಿಲ್ದೆ ಅಲ್ದಾಡಿದಿರಾ? ಜೇಬಲ್ 4 ಕಾಸಿಲ್ದೆ ಓಡಾಡಿದಿರಾ? ಹಸುದ ಹೊಟ್ಟೆಗೆ ಕೋರ್ಟಿನ ಫೀಸ್ ಆಗ್ಲಿ ಲಾಯರ್ ಫೀಸ್ ಆಗ್ಲಿ ಕಟ್ಟೋದಕ್ಕಾಗೋದಿಲ್ಲ. ಅವ್ರು 100 ಸಲ ಕೋರ್ಟಿನ ಮೆಟ್ಲು ಹತ್ತಿಳಿದ್ರು ಅವ್ರಿಗೆ ನ್ಯಾಯ ಸಿಗೋದಿಲ್ಲ. ಅದಕ್ಕೆ ಅವ್ರು ನಮ್ಮ ಹತ್ರ ಬರ್ತಾರೆ. ನಡು ಬೀದಿಲಿ ಹೊಡೆಯೋದು ನ್ಯಾಯನಾ? ಇಲ್ಲ. ಪೊಲೀಸ್ ಸ್ಟೇಷನ್ ಅಲ್ಲಿ ಕಟ್ಟಾಕಿ ಲಾಠಿಲ್ ಹೊಡೆಯೋದು ನ್ಯಾಯ. ನ್ಯಾಯ ಅನ್ಯಾಯನ ತೀರ್ಮಾನ ಮಾಡೋದಕ್ಕೆ ಕೋರ್ಟ್ ಇದೆ, ಅದನ್ನ ಫಾಲೋ ಮಾಡೋದಕ್ಕೆ ನಾವಿದ್ದೀವಿ. ನೀವ್ಯಾಕೆ ಮಧ್ಯದಲ್ಲಿ ಇಂಟರ್ಫಿಯರ್ ಆಗ್ತೀರಾ? ನೀವ್ ಏನೇ ಮಾಡಿದ್ರು ಸರಿ, ನಾವು ಮಾಡಿದ್ರೆ ತಪ್ಪು ಅಲ್ಲ? ಸರ್ಕಾರ ಕೋರ್ಟು ಕಾನೂನು ಪ್ರಕಾರ ಮಾಡಿದ್ರೆ ತಪ್ಪಲ್ಲ, ಅದನ್ನೇ ಅಣ್ಣ ಸೂರ್ಯ ಮಾಡಿದ್ರೆ ತಪ್ಪು. ಚೆನ್ನಾಗಿದೆ ಸರ್ ನೀವ್ ಹೇಳೋದು. ನಿಮ್ಮ ಹತ್ರ ಯಾರನ್ನೊಬ್ಬ ಪಿಟೇಷನ್ ತಂದ್ರೆ ಅದನ್ನ ನೀವು ನೋಡಿ, ಇದು ಸರಿ ಇದು ತಪ್ಪು, ಈ ಪತ್ರ ತಗೊಂಡೋಗಿ ಅವ್ರಿಗೆ ಕೊಡು ಇವ್ರಿಗೆ ಕೊಡು, ನೀನ್ ಆ ಕೆಲಸ ಮಾಡ್ಬೇಡ ಈ ಕೆಲಸ ಮಾಡ್ಬೇಡ ಅಂತ ಹೇಳ್ತೀರಾ. ಅದೇ ಬೇರೆ ಯಾರಾದ್ರೂ ಹೇಳಿದ್ರೆ ಎಲ್ಲರೂ ಕರೆಸಿ ಮೀಟಿಂಗ್ ಮಾಡ್ಬಿಡ್ತೀರಾ. ಯಾಕೆಂದ್ರೆ ಅವ್ರ ಹತ್ರ IPS IAS ಅನ್ನೋ ಪದವಿ ಇದೆ, ಅಧಿಕಾರ ಇದೆ. ನಮ್ಮ ಹತ್ರ ಇರೋದು ಬರೀ ನಂಬಿಕೆ. ಜನ ನಮ್ಮ ಮೇಲೆ ಇಟ್ಟಿರೋ ನಂಬಿಕೆ. ನಿಮ್ ಕೈಲಿ ಆಗದೆ ಇರೋ ಕೆಲಸ ನಾವ್ ಮಾಡ್ಕೊಡ್ತೀವಿ ಅನ್ನೋ ಭರವಸೆ, ವಿಶ್ವಾಸ. ಮುಗಿತಾ? ಇನ್ನೂ ಇದೆಯೋ? ಇದಕ್ಕೆಲ್ಲ ಜನ ಹೆದರ್ಬೋದು, ಆದ್ರೆ ನಾನ್ ಮಾತ್ರ ಹೆದರಲ್ಲ. ಸುಮ್ನೆ ಏನೇನೋ ಮಾತಾಡಿ ವಿಷಯನ ಬದಲಾಯಿಸಬೇಡಿ. ಒಂದೇ ಮಾತಿನಲ್ಲಿ ಹೇಳೋದಾದ್ರೆ, ನಮ್ಮನ್ನು ಕಂಡ್ರೆ ನಿಮಗೆ ಇಷ್ಟ ಇಲ್ಲ ಅಲ್ಲ? ಹೌದು, ಇಷ್ಟ ಇಲ್ಲ. ಅದರಲ್ಲೂ ನಿಮ್ಮಂತ ರೌಡಿಯಿಸಂ ಮಾಡೋರು ನೋಡಿದ್ರೇನೆ ನಂಗೆ ಇಷ್ಟ ಆಗಲ್ಲ. ಯಾವನ್ರಿ ರೌಡಿ? ಅಣ್ಣನ ರೌಡಿ ಅನ್ನಕ್ಕೆ ಎಷ್ಟು ಧೈರ್ಯ ನಿಮ್ಗೆ? ನಿಮ್ ಆಫೀಸು ಅಂತ ಸುಮ್ನೆ ಇದ್ದೀನಿ. ಯಾವನಾದ್ರೂ ಅಣ್ಣನ ಬಗ್ಗೆ ಕೆಟ್ಟದಾಗ ಮಾತಾಡಿದ್ರೆ ಮರ್ಯಾದೆ ಕೊಟ್ಟು ಮಾತಾಡೋ ರಾಸ್ಕಲ್.
ಎರಡ್ ಬಿಟ್ಟ ಅಂದ್ರೆ ಮುಟ್ಟಯ್ಯ ನೋಡ್ತೀನಿ. ನಿಮ್ಗಳ ಆಫೀಸ್ ಅಂತ ಇಬ್ರು ನಿಗುತ್ತಾ ಇದ್ದೀರಾ. ಈ ಸೂರ್ಯನ್ ಮುಟ್ಟೋ ಪ್ರಯತ್ನ ಮಾಡ್ಬೇಡ. ಸೂರ್ಯ, ಡಿ ಸಿ ಅವರೇ, ನಮ್ಮಿಂದ ನಿಮ್ಗೆ ಏನಾಗ್ಬೇಕು? ನಿಲ್ಲಿಸ್ಬೇಕು. ನಿಮ್ಮೆಲ್ಲ ಆಕ್ಟಿವಿಟೀಸ್ನು ನಿಲ್ಲಿಸ್ಬೇಕು. ಆಗಲ್ಲ.